ಅದಕ್ಕೆ ಐಸ್ ಕ್ರೀಮ್ ಪಾರ್ಟಿ. ನಮ್ಮ ಹತ್ರನೂ ಒಂದು ಐಸ್ ಕ್ರೀಮ್ ಪಾರ್ಟಿದ ಫೋಟೋ ಇದೆಯಲ್ಲ, ಕಳ್ಸೋಣ. ವಾಟ್ ಅ ಕೋಇನ್ಸಿಡೆನ್ಸ್. ಫೋನೇ ಮಾಡೋಣ. ಅದಕ್ಕೆ ಹೆಂಗೆ ನಾವು ವಾಟ್ ಅ ಕೋಇನ್ಸಿಡೆನ್ಸ್ ಲಕ್ಷ್ಮಿ. ಸೇಮ್ ಫೋಟೋಸ್, ಕಿಚನ್ ಪಾರ್ಟಿ. ಹೌದು, ಸೇಮ್ ನಾನು ಅದೇ ಅನ್ಕೋತಿದ್ದೆ ಲಕ್ಷ್ಮಿ. ನಿಮ್ಮದು ಕಿಚನ್ ಪಾರ್ಟಿ, ನಮ್ಮದು ಕಿಚನ್ ಪಾಡು, ಆಮೇಲೆ ಪಾರ್ಟಿ. ಪಾಡ? ಹಾಗಂದ್ರೆ ಏನದಕ್ಕೆ? ಹಾಂ, ಮರ್ತೆ. ಆಗಲೇ ಮಾತಾಡಬೇಕಾದ್ರೆ ಏನೋ ಸೌಂಡ್ ಬಂತಲ್ಲ, ಏನದು? ಅಯ್ಯೋ, ಅದನ್ನ ನೀನು ಯಾಕೆ ಕೇಳ್ತೀಯ ಬಿಡು ಲಕ್ಷ್ಮಿ. ಇಲ್ಲ, ನೀವು ಹೇಳಲೇಬೇಕು. ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಹೊರಗಡೆ ಬಂದು ನಿನ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ನಾ, ಒಳಗಡೆ ಕುಕ್ಕರ್ ಬ್ಲಾಸ್ಟು. ಅಯ್ಯೋ ದೇವ್ರೆ, ನಿಮ್ಗೆ ಯಾರಿಗೂ ಏನೂ ಆಗಿಲ್ಲ ತಾನೇ? ನಾನು ನಿನ್ನ ಜೊತೆ ಹೊರಗಡೆ ಫೋನಲ್ಲಿ ಮಾತಾಡ್ತಿದ್ನಲ್ಲ. ಹೌದಲ್ಲ, ಮನೆ ಒಳಗಡೆ ಯಾರಿಗೂ ಏನೂ ಆಗಿಲ್ಲ ತಾನೇ? ಇಲ್ಲ, ಆದರೆ ಕಿಚನ್ ಎಲ್ಲ ಗಬ್ಬೆದ್ದೋಯ್ತು. ಮಾಡಿದುಣ್ಣೋ ಮಾರಾಯ ಅಂತ ಇಡೀ ಕಿಚನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ನ ಸೊಂಟನೇ ಬಿದ್ದೋಯ್ತು. ಆಮೇಲೆ ಸಂಜೀವ್ ಅವರು ಹೊರಗಡೆಯಿಂದ ಊಟದ ಜೊತೆಗೆ ಐಸ್ ಕ್ರೀಮು ತಂದು ನಂಗೆ ಸರ್ಪ್ರೈಸ್ ಕೊಟ್ಟರು. ಪಾ ಸದ್ಯ. ಹೌದು, ಅದಕ್ಕೆ ನೀವ್ಯಾಕೆ ಅಡುಗೆ ಮಾಡೋಕ್ಕೆ ಹೋಗಿದ್ರಿ? ಅದು ಅಡುಗೆ ಮಾಡೋದನ್ನ ಕಲ್ತ್ಕೊಳ್ಳೋಣ ಅಂತ. ಅಣ್ಣ ನಿಮ್ಮನ್ನ ಅಡುಗೆ ಮನೆ ಒಳಗೆ ಹೆಂಗೆ ಬಿಟ್ಟ? ಕರೀರಿ, ಅವನ್ನ ಕ್ಲಾಸ್ ತಗೋಬೇಕು. ಅವನಿಗಷ್ಟೇ ಅಲ್ಲ, ದೊಡ್ಡಮ್ಮ ಮತ್ತು ಕುಮ್ಮದಾತೆನೂ ಕರೀರಿ, ಎಲ್ರಿಗೂ ಕ್ಲಾಸ್ ತಗೋತೀನಿ. ಅಯ್ಯೋ ಲಕ್ಷ್ಮಿ, ಅವ್ರು ಯಾರೂ ನಂಗೆ ಕೆಲಸ ಹೇಳಿಲ್ಲ. ನಾನೇ ಸುಮ್ಮನೆ ಕೂತಿರ್ತೀನಲ್ಲ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಅದಕ್ಕೆ ಇನ್ಮೇಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸರಿ. ಆಮೇಲೆ ಲಕ್ಷ್ಮಿ, ನಾನು ಮನೇಲಿ ಅಡುಗೆ ಮಾಡಿದ್ದು, ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಯಾವುದೂ ನಮ್ಮ ಮನೇಲಿ ಹೇಳಕ್ಕೆ ಹೋಗಬೇಡ ಪ್ಲೀಸ್. ಗೊತ್ತು ಅದಕ್ಕೆ, ಎಲ್ಲರೂ ಗಾಬರಿ ಆಗ್ತಾರೆ, ನಾನು ಹೇಳಲ್ಲ ಬಿಡಿ. ಎಸ್ಪೆಷಲಿ ಆದಿಗಂತೂ ಗೊತ್ತೇ ಆಗಬಾರ್ದು. ಅವ್ನು ಮೊದಲೇ ಗಾಬರಿ ಗೋಪಾಲ. ಅದಕ್ಕೆ ಹೈ, ಗಾಬರಿ ಗೋಪಾಲ ಚೆನ್ನಾಗಿದೆ ಹೆಸರು. ಇನ್ಮೇಲೆ ನಾನು ಹಾಗೆ ಕರಿತೀನಿ. ಅಯ್ಯೋ, ದಯವಿಟ್ಟು ಹಾಗೆ ಮಾಡಬೇಡ ಲಕ್ಷ್ಮಿ. ನಾನೇ ನಿನಗೆ ಈ ಹೆಸರು ಹೇಳ್ಕೊಟ್ಟಿದ್ದು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅದಕ್ಕೆ, ಇದೊಂದು ವಿಷಯದಲ್ಲಿ ಮಾತ್ರ ನಾನು ನಿಮ್ಮ ಮಾತು ಕೇಳಲ್ಲ. ನಾನು ಅವನ್ನ ಗಾಬರಿ ಗೋಪಾಲ ಅಂತಾನೆ ಕರೆಯೋದು. ಅದಕ್ಕೆ ಇವಾಗಿಲ್ಲೊಂದು ಇನ್ಸಿಡೆನ್ಸ್ ಆಯಿತು. ಏನು? ಆದಿ ಬರ್ನಾಲ್ ತೊಗೊಂಡು ಬಂದು ನನ್ನ ಮುಂದೆ ಇಟ್ಟ. ನಾನು ಕ್ಯಾರೆ ಅನ್ನಲಿಲ್ಲ, ಉರ್ಕೊಂಡು ಅದನ್ನ ಎತ್ಕೊಂಡು ಹೋದ. ಯಾರ ಹತ್ರ ಇಷ್ಟೊಂದು ಹಲ್ಕಿರ್ಕೊಂಡು ಮಾತಾಡ್ತಾ ಇದ್ದಾಳೆ ಇವಳು? ಯಾರಾದರೂ ಆಗಿರಲಿ, ನನಗೇನು, ಇರ್ತಾರೆ ಯಾರಾದರೂ ಇವಳ ಥರದ್ದೇ ಲೂಸ್ಗಳು. ಅಮೃತ ಅವ್ರು ಯಾಕೆ ಹಿಂಗೆ ಒದ್ದಾಡ್ತಿದ್ದಾರೆ? ಓ ಪಾಪ, ಇಡೀ ದಿನ ಅಡುಗೆ ಮನೇಲಿ ನಿಂತು ಕಾಲು ನೋವಾಗಿರುತ್ತೆ. ಹಾ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೀಯ ಆದಿ. ಹೋದ ಜನ್ಮದಲ್ಲಿ ನಾನು ರಾಣಿ ಆಗಿದ್ದಾಗ ನೀನು ನನ್ನ ಪಕ್ಕ ನಿಂತ್ಕೊಂಡು ನವಿಲ್ಗೆರೆ ಚಾಮರ ಬೀಸ್ತಿದ್ಯಾ ಅಂತ ನನ್ನ ಡೌಟ್. ನೀನು ಹೋದ ಜನ್ಮದಲ್ಲಿ ರಾಣಿ ಯಾರಿಗಾದ್ರೂ ಹೇಳ್ಬಿಟ್ಯಾ ನಕ್ಬಿಡ್ತಾರೆ. ಹೋದ ಜನ್ಮದಲ್ಲೂ ನೀನು ನಂತರನೇ ಯಾವುದಾದ್ರೂ ಅಮಾಯಕ ಹುಡುಗನ ಜೀವನ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿರ್ತೀಯ ಅಷ್ಟೆ. ಯಾರ ಜೀವನ ಹಾಳಾದರೆ ನನಗೇನಾಗಬೇಕಾಗಿದೆ? ಈ ಜನ್ಮದಲ್ಲಿ ನಿನ್ನಂಥ ಒಳ್ಳೆ ಸರ್ವೆಂಟ್ ಸಿಕ್ಕಿದಾನಲ್ಲ, ಅಷ್ಟೇ ಸಂತೋಷ ನನಗೆ. ಬೀಸು ಚೆನ್ನಾಗಿ ಬೀಸು. ಬಿಟ್ಟು ಕೂಳು ತಿಂದು ಕೊಬ್ಬು ಹಂಗೆ ಆಡಿಸ್ತಾ ಇದೆ ಇವಳನ್ನ. ಏನಾದರೂ ಹೇಳಿದ್ಯಾ? ನಾನಾ? ಇಲ್ಲಪ್ಪ, ಏನೂ ಹೇಳಿಲ್ಲ.
ನಂಗೆ ಏನಾಗಿದೆ? ನಾನು ಯಾಕೆ ಅದೆಲ್ಲ ಯೋಚನೆ ಮಾಡ್ತಿದ್ದೀನಿ? ಛೀ ಥೂ. ಏನಾಯ್ತು ಅದೇ? ಏನು ಯೋಚನೆ ಬಂತು ನಿನ್ನ ಖಾಲಿ ತಲೆಯಲ್ಲಿ? ಏನಿಲ್ಲ, ಸುಮ್ಮನೆ ಬಿದ್ಕೋ, ಬೇಗ ಮಲ್ಕೋ. ನನಗೆ ಕಣ್ಣು ಎಳಿತಾ ಇದೆ. ನಿನಗೆ ಕಣ್ಣು ಎಳೆದ್ರು ಅಷ್ಟೇ, ಕಾಲು ಎಳೆದ್ರು ಅಷ್ಟೇ. ನಾನು ನಿದ್ದೆ ಮಾಡೋ ತನಕ ನಿನ್ನ ಗಾಳಿ ಬೀಸಲೇಬೇಕು. ಏನು ಮಾಡ್ತಿದ್ಯಾ? ನಾನೇನು ಮಾಡ್ತಾ ಇದ್ದೀನಿ? ನಾನು ಸಿನ್ಸಿಯರಾಗಿ ಗಾಳಿ ಬೀಸ್ತಾ ಇದ್ದೀನಿ. ನೀನ್ ಗಾಳಿ ಬೀಸೋದು ಬೇಡ, ಏನು ಬೇಡ, ಎದ್ದು ಹೋಗು. ನಿನ್ಗೇನು ನಿದ್ದೆನೇ ಬಂದಿಲ್ವಲ್ಲ? ನೀನ್ ಇಲ್ಲೇ ಇದ್ರೆ ಇಬ್ರು ನಿದ್ದೆಗೆಡ್ಬೇಕಾಗತ್ತೆ. ನೀನ್ ಹೋಗೋದೇ ಬೆಟರ್, ಹೋಗು. ಸರಿ ಆಯ್ತು. ಹೋಗ್ತಾ ಹಂಗೆ ಫ್ಯಾನ್ ಸ್ವಿಚ್ನ ಆನ್ ಮಾಡಿ ಹೋಗು. ಭದ್ರವಾಗಿ ಬಾಗ್ಲಾಕೊಂಡು ಹೋಗು. ಆಯ್ತು ಮೇಡಮ್. ಹೇಯ್, ಫ್ಯಾನ್ ವರ್ಕ್ ಆಗ್ತಾ ಇಲ್ಲ ಅಂದ್ಯಲ್ಲೇ? ಸ್ವಿಚ್ ಆನ್ ಮಾಡಲಿಲ್ಲ ಅಂದರೆ ವರ್ಕ್ ಆಗಲ್ಲ ಅದೇ. ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೇ ವರ್ಕ್ ಆಗೋದು. ಆನ್ ಮಾಡಿ ಹೋಗು. ಇಳಿಸ್ತೀನಿ, ಕೊಬ್ಬು ಇಳಿಸ್ತೀನಿ.